ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಈಗ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ. ಸಿಲಿಂಡರ್ ಪೂರೈಕೆಯಾಗದಕ್ಕೆ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಬೆಂಗಳೂರಿನ 20 ಇಂದಿರಾ ಕ್ಯಾಂಟೀನ್ನಲ್ಲಿ ಮಧ್ಯಾಹ್ನದ ಊಟ ಬಂದ್ ಆಗಿದೆ. ಮಲ್ಲೇಶ್ವರಂನಲ್ಲಿರುವ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದ್ದು, ಗಾಂಧಿನಗರದ 6 ಕ್ಯಾಂಟೀನ್, ಮಲ್ಲೇಶ್ವರಂನ 6 ಇಂದಿರಾ ಕ್ಯಾಂಟೀನ್ ಹಾಗೂ ರಾಜಾಜಿನಗರ, ಚಾಮರಾಜಪೇಟೆಯ ಇಂದಿರಾ ಕ್ಯಾಂಟೀನ್ಗಳು ಕೂಡ ಕ್ಲೋಸ್ ಆಗಿದೆ. ಬೆಂಗಳೂರಿನ 20 ಇಂದಿರಾ ಕ್ಯಾಂಟೀನ್ನಲ್ಲಿ ಮಧ್ಯಾಹ್ನದ ಊಟ ಈಗಾಗಲೇ ಬಂದ್ ಆಗಿದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಮಧ್ಯಾಹ್ನದಿಂದ ಊಟವನ್ನು ಕ್ಲೋಸ್ ಮಾಡುವಂತಹ ನಿರ್ಧಾರವನ್ನ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಮಾಡಿದ್ದಾರೆ. ಅದು ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ. ಪ್ರಸ್ತುತ ನಾನಿವಾಗ ಮಲ್ಲೇಶ್ವರಂನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಕಿಚನ್ನಲ್ಲಿದ್ದೇನೆ. ಇಲ್ಲೂ ಒಟ್ಟು 20ಕ್ಕೂ ಹೆಚ್ಚು ಕ್ಯಾಂಟೀನ್ಗಳಿಗೆ ಊಟವನ್ನು ಸಪ್ಲೈ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಖಾಲಿಯಾಗಿರುವಂತಹ ಸಿಲಿಂಡರ್ಗಳನ್ನ ಇಂದಿರಾ ಕ್ಯಾಂಟೀನ್ನ ಮುಂಭಾಗದಲ್ಲಿ ಜೋಡಿಸಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಸದ್ಯಕ್ಕೆ ಗಮನಿಸಬಹುದು. ಇಲ್ಲಿ ಸುಮಾರು 20 ಕ್ಯಾಂಟೀನ್ಗಳು ಅಂದರೆ ಗಾಂಧಿನಗರ, ರಾಜಾಜಿನಗರ, ಗೋವಿಂದರಾಜನಗರ, ಮಲ್ಲೇಶ್ವರಂ ಸೇರಿದಂತೆ 20 ಕ್ಯಾಂಟೀನ್ಗಳಿಗೆ ಊಟವನ್ನು ಸಪ್ಲೈ ಮಾಡಲಾಗುತ್ತೆ. ಬೆಳಗಿನ ಉಪಹಾರಕ್ಕೆ ಸುಮಾರು 6,000 ಜನರಿಗೆ ಉಪಹಾರವನ್ನು ಸಪ್ಲೈ ಮಾಡಲಾಗುತ್ತೆ. ಮತ್ತೆ ಮಧ್ಯಾಹ್ನ 5,000 ಜನರಿಗೆ ಊಟವನ್ನು ಸಪ್ಲೈ ಮಾಡಲಾಗುತ್ತೆ. ಬೆಳಗಿನ ಉಪಹಾರವನ್ನು ಸಪ್ಲೈ ಮಾಡುವಂತಹ ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡಿದ್ದಾರೆ. ಆದರೆ ಮಧ್ಯಾಹ್ನಕ್ಕೆ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಅವರಿಗೆ ಊಟವನ್ನು ಸಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಪ್ರತಿನಿತ್ಯ 15 ಗ್ಯಾಸ್ ಸಿಲಿಂಡರ್ಗಳ ಅವಶ್ಯಕತೆ ಬರುತ್ತೆ. ಅದರಲ್ಲಿ 45 ಸಿಲಿಂಡರ್ಗಳು ಸ್ಟಾಕ್ ಇದ್ದಂತಹ ಸಂದರ್ಭದಲ್ಲಿ ಕಳೆದ 3 ದಿನಗಳಿಂದ ಅವುಗಳನ್ನು ಬಳಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಸಿಲಿಂಡರ್ ಖಾಲಿಯಾಗಿರುವಂತಹ ಕಾರಣದಿಂದಾಗಿ ಮಧ್ಯಾಹ್ನ 5,000 ಜನರಿಗೆ ಊಟವನ್ನು ಏನು ಕೊಡಬೇಕಾಗಿತ್ತು ಅದನ್ನು ನಿಲ್ಲಿಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಜೊತೆಗೆ ಎಲ್ಲರಿಗೂ ಕೂಡ ಬಡ ಜನರು ಕೂಡ ಊಟ ಮಾಡುವಂತಹ ಕಾರಣದಿಂದ, ಜೊತೆಗೆ ಕಾರ್ಮಿಕರು ಎಲ್ಲರೂ ಕೂಡ ಇಂದಿರಾ ಕ್ಯಾಂಟೀನ್ ಊಟವನ್ನು ಬಳಸಿಕೊಳ್ಳುವಂತಹ ಕಾರಣದಿಂದಾಗಿ ಹಿರಿಯ ಅಧಿಕಾರಿಗಳ ಬಳಿಯೂ ಕೂಡ ಮನವಿಯನ್ನ ಮಾಡಿಕೊಂಡು ಗ್ಯಾಸ್ ಸಿಲಿಂಡರ್ ಪೂರೈಕೆಯನ್ನು ಮಾಡಿಸಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟರ್ಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಬೆಳಗಿನ ಉಪಹಾರದ ಸಪ್ಲೈ ಆಗಿದೆ. ಆದರೆ ಮಧ್ಯಾಹ್ನಕ್ಕೆ ಬೇಕಾದಂತಹ ಊಟದ ಸಪ್ಲೈಗೆ ಕೊರತೆ ಆಗಿರುವಂತಹ ಕಾರಣದಿಂದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಬಳಿ ಮನವಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಿದೆ. ಒಟ್ಟಾರೆ ಇದುವರೆಗೆ ಎಲ್ಲಾ ಭಾಗದಲ್ಲೂ ಕೂಡ ಖಾಸಗಿ ಹೋಟೆಲ್ಗಳಾಗಿರಬಹುದು, ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಇದೀಗ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಸಿಲಿಂಡರ್ ಸಪ್ಲೈಗೆ ಸಮಸ್ಯೆ ಕೂಡ ಎದುರಾಗಿರುವಂತದ್ದು. ಸದ್ಯಕ್ಕೆ ಮುಂದೆ ಯಾವ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಹೋಗುತ್ತೆ ಅಥವಾ ಅದಕ್ಕೆ ಪರಿಹಾರ ಯಾವ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.